ಈ ಚುನಾವಣೆಯಲ್ಲಿ ಮತದಾರರು ಮತ ಚಲಾಯಿಸಲು ಎಲ್ಲಾ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಇಒ ಶಿವಕುಮಾರ್ ತಿಳಿಸಿದರು. ಅವರು ನಗರದ ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ಶುಕ್ರವಾರ ಚುನಾವಣೆ ಸಂಬಂಧ ಪತ್ರಕರ್ತರನ್ನು ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು. ಇಂದಿನಿಂದ ಚುನಾವಣೆ ಸಂಬಂಧ ಅಧಿಕೃತವಾಗಿ ಘೋಷಣೆ ಮಾಡುತ್ತಿದ್ದೇವೆ. ಚುನಾವಣೆ ಸಮಯದಲ್ಲಿ ಅಕ್ರಮ ಸಂಬಂಧಗಳ ಬಗ್ಗೆ ಸಾರ್ವಜನಿಕರು ಮಾಹಿತಿ ನೀಡಲು ಚುನಾವಣಾ ಆಯೋಗ ಆ್ಯಪ್ ಮಾಡಿದ್ದು, ಇದರ ಮೂಲಕ ಮಾಹಿತಿ ಹಂಚಿಕೊಳ್ಳಬಹುದು. ಜೊತೆಗೆ ಬೆದರಿಕೆ ಆಮಿಷಗಳ ಬಗ್ಗೆ ದೂರನ್ನು ಸಲ್ಲಿಸಬಹುದಾಗಿದೆ. ಆದರೆ ಇಲ್ಲಿ ದೂರು ನೀಡುವವರ ಹೆಸರನ್ನು ಗೌಪ್ಯವಾಗಿ ಇಡಲಾಗುವುದು. ಮತದಾರರ ಹೆಸರು ಕೈಬಿಟ್ಟಿರುವವರು ನೋಂದಾಯಿಸಿಕೊಳ್ಳಲು ಇದೇ ತಿಂಗಳ 25ರಂದು ಕಡೆ ದಿನಾಂಕವಾಗಿದ್ದು, ತಮ್ಮ ಮೊಬೈಲ್ಗಳಲ್ಲಿ ಅಪ್ಲಿಕೇಶನ್ ಹಾಕಿಕೊಂಡು ನೋಂದಾವಣಿ ಮಾಡಿಕೊಳ್ಳಬಹುದು ಅಥವಾ ನಿಮ್ಮ ಹತ್ತಿರದ ಬೂತ್ಗೆ ಸಂಬಂಧಪಟ್ಟವರ ಸಹಾಯ ಪಡೆದು ಹೆಸರು ನೋಂದಾಯಿಸಿಕೊಳ್ಳಬಹುದಾಗಿದೆ. ಮತಗಟ್ಟೆಗಳಲ್ಲಿ ಕನಿಷ್ಠ ಸೌಲಭ್ಯಗಳಾದ ಶೌಚಾಲಯ, ಕುಡಿಯುವ ನೀರು, ನೆರಳು, ಕೊಠಡಿಗಳ ಸ್ವಚ್ಛತೆ ಜೊತೆಗೆ ಈ-ಚೇರ್ ಇರಬೇಕು. ಈ ಜವಾಬ್ದಾರಿಯನ್ನು ಆಯಾ ಗ್ರಾಮ ಪಂಚಾಯಿತಿಗಳು ಕೆಲಸ ನಿರ್ವಹಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಉಪವಿಭಾಗಾಧಿಕಾರಿ ಮೊಹಮ್ಮದ್ ಆರಿಸ್ ಸುಮೇರಾ, ತಹಶೀಲ್ದಾರ್ ನಯನ ಎಂ, ನಗರಸಭೆ ಪೌರಾಯುಕ್ತೆ ಲಕ್ಷ್ಮಿ ಹಾಗೂ ಉಪ ತಹಶೀಲ್ದಾರ್ ಯದು ಗಿರೀಶ್ ಇದ್ದರು. ವ್ಯವಸ್ಥಿತವಾಗಿ ಮತದಾರರಿಗೆ ಜಾಗೃತಿಯನ್ನು ಮೂಡಿಸಿ ಅವರ ಭಾಗವಹಿಸುವಿಕೆಯನ್ನು ಹೆಚ್ಚಿಸುವಂತೆ ಮಾಡುವಂಥದ್ದು ಈ ಕಾರ್ಯಕ್ರಮದ ಉದ್ದೇಶ. ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಇದನ್ನು ಎಲ್ಲ ಮತಗಟ್ಟೆಗಳ ಹಂತದಲ್ಲಿ ನಗರಸಭೆ ಮತ್ತು ಗ್ರಾಮ ಪಂಚಾಯಿತಿಗಳ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಾವು ಇಂದಿನಿಂದ ಅಧಿಕೃತವಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಚುನಾವಣಾ ಆಯೋಗ ಬಳಸಿಕೊಟ್ಟಿರುವಂತಹ ಲೋಗೋಗಳು ಅವುಗಳನ್ನು ಬಳಸಿಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಸ್ವೀಪ್ನಲ್ಲಿ ಮುಖ್ಯವಾಗಿ ನಾವು ಎಥಿಕಲ್ ವೋಟಿಂಗ್ ಬಗ್ಗೆ ಜಾಗೃತಿಯನ್ನು ಮೂಡಿಸಲಿಕ್ಕೆ ಮತ್ತು ಕಂಪಲ್ಸರಿ ಕಡ್ಡಾಯವಾಗಿ ಮತದಾನ ಮಾಡೋದ್ರಿಂದ ಈ ದೇಶವನ್ನು ನೀವು ಅಭಿವೃದ್ಧಿ ಮಾಡಿ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ಅವರಿಗೆ ಮನಮುಟ್ಟುಕೊಂಡು ಹೇಳೋ ರೀತಿಯಲ್ಲಿ ನಮ್ಮ ಕಾರ್ಯಕ್ರಮಗಳು ರೂಪಿತವಾಗಿರ್ತವೆ. ಇದರ ಜೊತೆಗೆ ಚುನಾವಣಾ ಕ್ರಮಗಳ ಸಂಬಂಧ ಅವರಿಗೆ ಮಾಹಿತಿಯನ್ನು ಯಾವ ರೀತಿ ದೂರನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ CVGIL ಆ್ಯಪ್ ಅಂತ ಹೇಳಿ ಚುನಾವಣಾ ಆಯೋಗದ ಒಂದು ಆ್ಯಪ್ ಇದೆ. ಆ ಆ್ಯಪ್ನ ಮೂಲಕ ಯಾವುದೇ ರೀತಿಯ ಅಕ್ರಮಗಳು, ಬೆದರಿಕೆ, ಆಮಿಷ ಅಥವಾ ಮತೀಯ ಭಾವನೆಗಳನ್ನ ಪ್ರಚೋದನೆ ಮಾಡುವಂಥದ್ದು, ಈ ರೀತಿ ಯಾವುದೇ ರೀತಿಯ ಚುನಾವಣಾ ಕ್ರಮಗಳು ಕಂಡುಬಂದರೂ ಸಹ ಒಬ್ಬ ಸಿಟಿಜನ್ನು ತನ್ನ ಮೊಬೈಲ್ನಲ್ಲಿ ಒಂದು CVGIL ಸಿಟಿಜನ್ ಆ್ಯಪ್ ಅಂತ ಹೇಳಿ ಒಂದು ಆ್ಯಪ್ ಇದೆ. ಆ್ಯಂಡ್ರಾಯ್ಡ್ ಮೊಬೈಲಲ್ಲೂ ವರ್ಕ್ ಆಗುತ್ತೆ, ಅದು ಬೇರೆ ಐಫೋನಲ್ಲೂ ಸಹ ವರ್ಕ್ ಆಗುತ್ತೆ. ಸಿಟಿಜನ್ ಆ್ಯಪ್ ಯಾಕೆ ಅದನ್ನು ಬೇರೆ ಬೇರೆ ಮಾಡ್ತಾರೆ ಅಂತಂದರೆ, ಇನ್ವೆಸ್ಟಿಗೇಟರ್ಗೆ ಬೇರೆ ಇದೆ. ಅದಕ್ಕೆ ಇನ್ವೆಸ್ಟಿಗೇಟರ್ ಅಂದರೆ ನಮ್ಮ ಪೋಲಿಂಗ್ ಆಫೀಸರ್ಸ್, ನಮ್ಮ ಎಲೆಕ್ಷನ್ ಆಫೀಸರ್ಸ್ ಅವ್ರನ್ನ ಬಳಸ್ತಾರೆ. ದೂರು ಕೊಡಲಿಕ್ಕೆ ಇರುವಂಥದ್ದು CVGIL ಸಿಟಿಜನ್ ಆ್ಯಪ್. ಈ ಆ್ಯಪ್ ಮೂಲಕ ಅದನ್ನು ಡೌನ್ಲೋಡ್ ಮಾಡಿ ತಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅವರು ಅನಾಮಧೇಯರಾಗಿಯೂ ಸಹ ದೂರನ್ನು ಸಲ್ಲಿಸ್ಬೋದು. ಅಂದರೆ ವಿತೌಟ್ ದೇರ್ ಫೋನ್ ನಂಬರ್ ಇತ್ಯಾದಿ ಅನಾಮಧೇಯರಾಗಿಯೂ ಸಹ ದೂರನ್ನು ಸಲ್ಲಿಸ್ಬೋದು. ಅಥವಾ ತಾವು ತಮ್ಮ ಫೋನ್ ನಂಬರ್ ರಿಜಿಸ್ಟರ್ ಮಾಡಿಕೊಂಡು ಅದಕ್ಕೆ OTP ಬರುತ್ತೆ, ರಿಜಿಸ್ಟರ್ ಆಗ್ತಾರೆ, ಅದ್ರ ಮೂಲಕನೂ ಸಹ ಅವರು ಮಾಡ್ಬೋದು. ಅನಾಮಧೇಯರಾಗಿ ಫೋನ್ ಅವರೇನಾದ್ರು ದೂರು ಸಲ್ಲಿಸೋದು ಏನಾಗುತ್ತೆ, ಅವ್ರಿಗೆ ಅವರ ಮೊಬೈಲ್ನಲ್ಲೇ ಏನಾಯಿತು ಅನ್ನೋದನ್ನು ಮಾಡಲಿಕ್ಕೆ, ಅಂದರೆ ಸ್ಟೇಟಸನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅಂತ ಇದೆ. ಬಟ್ ಅವ್ರ ಮೊಬೈಲ್ ನಂಬರನ್ನು ಹಾಕಿ OTP ತಗೊಂಡು ಮಾಡಿದ್ರೆ ಅದನ್ನು ನಾವು ಅವರು ಸ್ಟೇಟಸನ್ನು ತಿಳ್ಕೊಬೋದು ದೂರದ್ದು. ಮತ್ತು ಅವರ ವಿವರಗಳನ್ನು ನಾವು ಅನಾಮಧೇಯವಾಗಿ ಇರಲಿಕ್ಕೆ ಎಲ್ಲ ಕ್ರಮವನ್ನು ಸಹ ವಹಿಸಿದ್ದೀವಿ. ದೂರು ಯಾರನ್ನು ಕೊಟ್ಟರು ಅಂತೇಳಿ ಯಾರು ಸಹ ಗೊತ್ತಾಗದಂಗೆ ಬರೀ ನಮ್ಮ ಪೋಲಿಂಗ್ ಆಫೀಸರ್ಸ್ ಮಾತ್ರ ಅಲ್ಲಿ ಹೋಗಿ ವಿಸಿಟ್ ಮಾಡಿ ವಿತಿನ್ 15 ಮಿನಿಟ್ಸಲ್ಲಿ ದೂರು ಬಂದ ಸ್ಥಳಕ್ಕೆ, ದೂರು ದಾಖಲಾದ ಸ್ಥಳಕ್ಕೆ ನಮ್ಮ ಎಫೆಸ್ಟ್ ಕ್ರೈಮ್ ಸ್ಕ್ವಾಡ್ನ ಟೀಮ್ನ ಅಧಿಕಾರಿಗಳು ಹೋಗಿ ಆ ದೂರನ್ನು ಪರಿಶೀಲಿಸಿ 100 ನಿಮಿಷಗಳೊಳಗಡೆ ಅದಕ್ಕೆ ಕ್ರಮವನ್ನು ವಹಿಸಿ ಏನು ಕ್ರಮವನ್ನು ಮಾಡುವುದು ಅಂತೇಳಿ ವರದಿಯನ್ನು ಅಪ್ಲೋಡ್ ಮಾಡುವಂಥದ್ದು ಈ CVGIL ಆ್ಯಪ್ನ ಪ್ರಮುಖ ಅಂಶ. ಇದು ಒಂದಿದೆ. ಇದರ ಜೊತೆಗೆ VHA ಆ್ಯಪ್ ಬಗ್ಗೆ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ಈ ಸ್ವೀಪ್ ಕಾರ್ಯಕ್ರಮಗಳಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. VHA ಅಂದರೆ ವೋಟರ್ ಹೆಲ್ಪ್ಲೈನ್ ಆ್ಯಪ್. ಇದು ಸಹ ಗೂಗಲ್ ಪ್ಲೇ ಸ್ಟೋರ್ನಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ ಮೊಬೈಲ್ಗೆ ಡೌನ್ಲೋಡ್ ಆಗುತ್ತೆ. ಈ ವೋಟರ್ ಹೆಲ್ಪ್ಲೈನ್ ಆ್ಯಪ್ನಲ್ಲಿ ಈಗ ನಮಗೆ ಮಾರ್ಚ್ 25ರವರೆಗೆ ನೋಂದಣಿಗೆ ಅವಕಾಶ ಇರೋದು. ಮಾರ್ಚ್ 25ರವರೆಗೆ ಈಗಲೂ ಸಹ ನೋಂದಣಿಯನ್ನು ಮತದಾರರು ಮಾಡ್ಕೋಬೋದು. ಯಾರಾದರೂ ಕೈ ಬಿಟ್ಟು ಹೋಗಿದ್ದರೆ ಯುವ ಮತದಾರರಾಗ್ಬೋದು, ಇನ್ನೊಬ್ಬರಾಗ್ಬೋದು, ನೋಂದಣಿ ಮಾಡ್ಕೋಬೋದು. ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವರು ತಾಲೂಕು ಆಫೀಸ್ಗೆ ಬರಬೇಕು, BLO ಹತ್ರನೇ ಹೋಗಬೇಕು ಅಂತೇನಿಲ್ಲ, ಅವ್ರ ಹತ್ರನೂ ಹೋಗ್ಬೋದು. ತಮ್ಮ ಮತಗಟ್ಟೆ ಅಧಿಕಾರಿಗಳ ಹತ್ರ ಹೋಗಿ ನೋಂದಣಿ ಮಾಡ್ಕೋಬೋದು. ಖುದ್ದು ಒಂದು ಹಾರ್ಡ್ ಕಾಪಿ ಅಪ್ಲಿಕೇಶನಲ್ಲಿ ಕೊಟ್ಟು ನಮೂನೆ ಆ್ಯಪಲ್ಲಿ. ಆದರೆ ಅದೇ ಕೆಲಸವನ್ನು ಅವರು ತಮ್ಮ ಮೊಬೈಲ್ನಲ್ಲಿ ನೇರವಾಗಿ ಮಾಡ್ಕೋಬೋದು. VHA ಆ್ಯಪ್ನಲ್ಲಿ ನೇರವಾಗಿ ಎನ್ರೋಲ್ ಮಾಡಿಕೊಂಡ್ರೆ ಅದು ನೇರವಾಗಿ ತಾಲೂಕು ಆಫೀಸ್ಗೆ ಅಪ್ಲಿಕೇಶನ್ ಬರುತ್ತೆ. ಇಲ್ಲಿಂದ ಪ್ರೊಸೆಸ್ ಆಗಿ ಅವರಿಗೆ ವೋಟರ್ ಐಡಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಈ ಆ್ಯಪ್ನ ಬಗ್ಗೆ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ಈ ಸ್ವೀಪ್ ಕಾರ್ಯಕ್ರಮಗಳಡಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈ VHA ಆ್ಯಪ್ನಲ್ಲಿ ತಮ್ಮ ಮತದಾರರ ನಂಬರ್ ಇದೆಯಾ ಇಲ್ವಾ ಅನ್ನೋದನ್ನು ಸಹ ಪರಿಶೀಲನೆ ಮಾಡ್ಕೋಬೋದು. ಇದು ಅತ್ಯಂತ ಮುಖ್ಯ.
ಅವರ ಮತಗಟ್ಟೆ ಯಾವುದು ಮತ್ತು ತಮ್ಮ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದೆಯಾ ಇಲ್ವಾ ಅನ್ನೋದನ್ನು ಅವರು ತಮ್ಮ ಹೆಸರನ್ನು ಹುಡ್ಕೋದ್ರ ಮೂಲಕ ಸರ್ಚ್ ಆಪ್ಷನ್ ಇರುತ್ತೆ ಅದರಲ್ಲಿ ಅದ್ರ ಮೂಲಕ ಮಾಡ್ಕೋಬೋದು. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದ್ರ ಜೊತೆಗೆ ಮತಗಟ್ಟೆಗಳ ಮೂಲಸೌಕರ್ಯಗಳ ಬಗ್ಗೆ ನಾವು ಫೋಕಸ್ ಮಾಡಿ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಮತಗಟ್ಟೆಗಳಲ್ಲಿ ಕನಿಷ್ಠ ಮೂಲಸೌಕರ್ಯ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಅಂತ ಹೇಳ್ತಾರೆ ಚುನಾವಣಾ ಆಯೋಗದಿಂದ. ಕುಡಿಯುವ ನೀರು ಇರಬೇಕು, ರ್ಯಾಂಪ್ ಇರಬೇಕು, ಕೊಠಡಿಗಳು ಸ್ವಚ್ಛವಾಗಿ ಚೆನ್ನಾಗಿರಬೇಕು, ಶೌಚಾಲಯಗಳಿರಬೇಕು, ನೆರಳಿನ ವ್ಯವಸ್ಥೆ ಇರಬೇಕು, ಮತ್ತು ನಾವು ವೀಲ್ ಚೇರ್ ವ್ಯವಸ್ಥೆಯನ್ನು ಸಹ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಿದ್ದೀವಿ. ಈ ಎಲ್ಲ ವ್ಯವಸ್ಥೆಗಳನ್ನು ಸಹ ಇದು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಬಹುತೇಕ ಗ್ರಾಮ ಪಂಚಾಯತಿ ವತಿಯಿಂದಲೇ ಮಾಡ್ತಿದ್ದೀವಿ. ಮತ್ತು ನಗರಸಭೆ ವ್ಯಾಪ್ತಿಯಲ್ಲಿ ನಗರಸಭೆಯವರು ಮಾಡ್ತಿದ್ದಾರೆ. ಇಲ್ಲಿ ಏನು ಸೌಲಭ್ಯ ದೊರೆಯುತ್ತವೆ, ನೀವು ಯಾವುದೇ ದುಗುಡ ಇಲ್ಲದೆ ನೀವು ವಯಸ್ಸಾದವರಾದ್ರೂ ಮಹಿಳೆಯಾದ್ರೂ ಸಹ ಅಥವಾ ಬೇರೆ ಯಾವುದೇ ಸ್ವಲ್ಪ ಆರೋಗ್ಯ ಸಮಸ್ಯೆ ಇರೋರು ಸಹ ತೊಂದರೆ ಪಡುವಂಥ ಅಗತ್ಯ ಇಲ್ಲ ಅಂತ ಹೇಳಿ ಅವರಿಗೆ ಕನಿಷ್ಠ ಮೂಲಸೌಕರ್ಯಗಳನ್ನು ಕೊಟ್ಟು ಮತಗಟ್ಟೆಗೆ ಬರುವಂತೆ ಮಾಡಲಿಕ್ಕೋಸ್ಕರ ಈ ಪ್ರಯತ್ನ ಮಾಡ್ತಾ ಇದ್ದೀವಿ.